ಸಾಹಸ ಸಿಂಹ ಅಭಿನಯ ಭಾರ್ಗವ ಅಭಿಮಾನಿಗಳ ಪಾಲಿನ ಪ್ರೀತಿಯ ವಿಷ್ಣುದಾದ ನಮ್ಮನ್ನಾಗಲಿ 16 ವರ್ಷಗಳೇ ಕಳೆದಿವೆ. ಕಳೆದ ವರ್ಷ ವಿಷ್ಣುದಾದ ಸಾಧನೆಗೆ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಘೋಷಿಸಿತ್ತು. ಆದರೆ ಪ್ರಶಸ್ತಿ ಘೋಷಿಸಿ 8 ತಿಂಗಳು ಕಳೆದರೂ ಕೂಡ ಈವರೆಗೂ ಪ್ರಶಸ್ತಿ ಪ್ರದಾನ ಮಾಡಿಲ್ಲ. ಇದು ವಿಷ್ಣು ಅಭಿಮಾನಿಗಳಲ್ಲಿ ಬೇಸರವನ್ನ ಮೂಡಿಸಿದ್ದು ಸರ್ಕಾರದ ಮೀನಾಮೇಷ ವಿರುದ್ಧ ಆಕ್ರೋಶ ಕೇಳಿಬರುತ್ತಿದೆ. ವಿಷ್ಣುವರ್ಧನ್ಗೆ ಕರ್ನಾಟಕ ರತ್ನ ಪ್ರದಾನಕ್ಕೆ ಮನವಿ. ಘೋಷಣೆ ಮಾಡಿ ಪ್ರಶಸ್ತಿ ಪ್ರದಾನ ಮಾಡಿಲ್ಲ ಯಾಕೆ? ನಾಲ್ಕು ದಶಕಗಳಷ್ಟು ಕಾಲ ಕನ್ನಡಿಗರನ್ನ ರಂಜಿಸಿ ಪ್ರೀತಿಸಿ ಚಿತ್ರರಂಗಕ್ಕೆ ಮುಡಿಪಾದ ಜೀವ ಅಂದ್ರೆ ಅದು ವಿಷ್ಣುದಾದ. ಆ ಸುಂದರ ಮುಖ, ತೇಜಸ್ಸು, ಒಬ್ಬ ನಾಯಕನಿಗೆ ಇರಬೇಕಾಗಿದ್ದಂತಹ ಗ್ಲಾಮರ್ ಎಲ್ಲವನ್ನೂ ಕೂಡ ಹೊತ್ತ ನಟ. ಆಕ್ಷನ್, ರೊಮ್ಯಾನ್ಸ್, ಕಾಮಿಡಿ ಎಲ್ಲದಕ್ಕೂ ಕೂಡ ಸೈ ಎನಿಸಿಕೊಂಡ ಕೋಟ್ಯಾಂತರ ಅಭಿಮಾನಿಗಳ ವಿಷ್ಣುದಾದ ಬದುಕಿನ ಉದ್ದಕ್ಕೂ ಕೂಡ ನೋವನ್ನೇ ಉಂಡವರು. ಸಾಲು ಸಾಲು ಸವಾಲುಗಳನ್ನ ಮೆಟ್ಟಿ ಎಲ್ಲರ ಹೃದಯ ಗೆದ್ದವರು. ತಮ್ಮ ಅಭಿನಯದ ಮೂಲಕವೇ ಲಕ್ಷಾಂತರ ಅಭಿಮಾನಿಗಳನ್ನ ರಂಜಿಸಿ ತನ್ನದೇ ಅಭಿಮಾನಿ ಬಳಗವನ್ನ ಕಟ್ಟಿಕೊಂಡ ದಾದಾ ಕೋಟ್ಯಾಂತರ ಹೃದಯದಲ್ಲಿ ಸ್ಥಾನವನ್ನು ಗಳಿಸಿದ್ದಾರೆ. ಆದರೆ ಕರ್ನಾಟಕದ ಮಣ್ಣಲ್ಲಿ ಸ್ಮಾರಕ ನಿರ್ಮಿಸಲು ದಾದಾಗೆ ಸ್ಥಳ ಸಿಗದೆ ಇದ್ದದ್ದು ವಿಪರ್ಯಾಸವೇ ಸರಿ. ಆದರೆ ಕರ್ನಾಟಕ ರತ್ನ ಪ್ರಶಸ್ತಿ ಈಗಲಾದರೂ ಕೂಡ ಬರುತ್ತದೆ ಅನ್ನೋ ಅಭಿಮಾನಿಗಳ ಖುಷಿಯನ್ನು ಕೂಡ ಸರ್ಕಾರ ಕಿತ್ತುಕೊಂಡಿದೆ. ಪ್ರಶಸ್ತಿ ಪ್ರದಾನ ಮಾಡದೆ ಮೀನಾಮೇಷ ಎಣಿಸ್ತಾ ಇದೆ. ನಾನು ಮೊದಲೇ ಹೇಳಿರೋ ಹಾಗೆ ಈಗ ಬರೋ ವಾರದಲ್ಲೇ ನಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಮಂತ್ರಿಗಳ ನೇಮಕಾತಿ ಆಗತ್ತೆ. ಅದಾದ ಮೇಲೆ ಆದಷ್ಟು ಬೇಗ ಈ ಒಂದು ದಿನಾಂಕವನ್ನ ನಿಗದಿ ಮಾಡಿ ಹೇಳ್ತೀವಿ ಅಂತ ಭರವಸೆ ನೀಡಿದ್ದಾರೆ. ಗೊತ್ತಾಗ್ತಿದ್ದ ಹಾಗೆ ನಾನು ತಮ್ಮೆಲ್ಲರಿಗೂ ಹೇಳ್ತೀನಿ. ನನ್ನ ಸಾಮಾಜಿಕ ಜಾಲತಾಣಗಳ ಮುಖಾಂತರ ನಾನು ಸೂಚಿಸ್ತೀನಿ. ಎಸ್, ಸದಾ ವಿಷ್ಣುವರ್ಧನ್ ವಿಚಾರದಲ್ಲಿ ಸರ್ಕಾರ ಸದಾ ಒಂದಲ್ಲ ಒಂದು ವಿವಾದವನ್ನ ಹಾಗೂ ಅಪವಾದವನ್ನ ಹೊತ್ತು ತಿರುಗ್ತಾನೆ ಇದೆ. ಇತ್ತ ಸ್ಮಾರಕವೂ ಇಲ್ಲ, ಅತ್ತ ಪ್ರಶಸ್ತಿಯೂ ಕೂಡ ಇಲ್ಲ. ಇದನ್ನ ಪ್ರಶ್ನಿಸಲು ಚಿತ್ರರಂಗದ ಯಾವೊಬ್ಬ ನಟರು ಕೂಡ ಇಲ್ಲ ಅನ್ನೋದು ಮತ್ತೊಂದು ವಿಪರ್ಯಾಸ. ಕಳೆದ ವರ್ಷ ವಿಷ್ಣುದಾದ ಹಾಗೂ ಬಿ ಸರೋಜದೇವಿಗೆ ಮರಣಾನಂತರದ ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸರ್ಕಾರ ಘೋಷಣೆ ಮಾಡಿತ್ತು. ಆದರೆ 8 ತಿಂಗಳು ಕಳೆದರೂ ಸಹ ಸರ್ಕಾರ ಇತ್ತ ಗಮನವನ್ನು ಹರಿಸಿಲ್ಲ ಅನ್ನೋದು ಖಂಡನೀಯ. ಕರ್ನಾಟಕ ಕಂಡ ಒಬ್ಬ ಉತ್ತಮ ಕಲಾವಿದನಿಗೆ 40 ವರ್ಷಗಳ ಕಾಲ ಮನರಂಜಿಸಿದ ಮಹನೀಯನಿಗೆ ಈ ರೀತಿಯಾಗಿ ನೀವು ಗೌರವ ಕೊಡೋದಾ? ಹೀಗೆ ನೀವು ನಡೆಸಿಕೊಳ್ಳೋದಾ? ಇದರಲ್ಲೂ ರಾಜಕೀಯ ಮಾಡಬೇಕೆ ಅನ್ನೋದು ದಾದಾ ಅಭಿಮಾನಿಗಳ ಆಕ್ರೋಶವಾಗಿದೆ. ಇನ್ನಾದರೂ ಕೂಡ ಸರ್ಕಾರ ಎಚ್ಚೆತ್ತುಕೊಂಡು ಒಬ್ಬ ಕಲಾವಿದನಿಗೆ ಕೊಡಬೇಕಾದಂತಹ ಸೂಕ್ತ ಗೌರವವನ್ನು ಕೊಡುತ್ತದೆಯೇ ಅನ್ನೋದನ್ನ ಕಾದು ನೋಡಬೇಕಾಗಿದೆ.